ಸಿನಿಮಾ ಬಗ್ಗೆ ನಾನಿವಾಗ ಹೇಳೋಂಗಿಲ್ಲ ಸರ್. ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜನ ಹೇಳಬೇಕಷ್ಟೇ ಆ್ಯಂಡ್ ಹೇಳ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ ಒಂದು 30 days 40 days ಒಂದು ಮೂವಿಗೆ, ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಕಾಣ್ತೀರ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ. ಎಸ್ ಸರ್, ಅನ್ಎಕ್ಸ್ಪೆಕ್ಟೆಡ್ ನನಗೆ. ಬಟ್ ಅಂದರೆ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನನಗೆ ಆ ಬಟರ್ಫ್ಲೈಸ್ ಅನ್ನೋದಿದೆ ಇರುತ್ತೆ, ಆ ನರ್ವಸ್ನೆಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್, ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು. ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ದಾರೆ, ಪರ್ಫಾರ್ಮೆನ್ಸಸ್ ಬಗ್ಗೆ ಹೊಗಳ್ತಿದ್ದಾರೆ, ಆಮೇಲೆ ತುಂಬ ಎಮೋಷ್ನಲ್ ಪಾರ್ಟ್ಸ್ ಬಗ್ಗೆ ಹೊಗಳ್ತಿದ್ದಾರೆ. ಸೊ ರೀಚ್ ಆಗ್ತಿದೆ ಜನರಿಗೆ ಅಂತ ಖುಷಿ ಆಯಿತು. ನನ್ನ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಸರ್, ಈಗ ಜನ ಅಷ್ಟೇ ಒಪ್ಸಿದಾಯ್ತು ಅವರಿಗೆ. ಒಂಥರ ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿರೋ ಥರ ಇದೆ ನನಗೆ. ಫಸ್ಟ್ ಆಫ್ ಆಲ್ ಕರೆಕ್ಟ್ ಅದು, ಅಂದರೆ ಪಾಯಿಂಟ್ ಅದು. ನನಗೂ ಅನಿಸ್ತು ಇವತ್ತು ಬರಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ. ಬಟ್ ಸಿನಿಮಾ, ನಾನು ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಥರನೇ ಟ್ರೀಟ್ ಮಾಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ದೊಡ್ಡ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯಿತು ಮೇಡಮ್? ಐ ಫೀಲ್ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನಂದು ಏನೇ ರಿಲೀಸ್ ಆದಾಗಲೂ ಐ ಫೀಲ್ ಸೋ ಹ್ಯಾಪಿ. ನಾನು ಅಡಾರ್ ಮಾಡ್ತಿರ್ತೀನಿ ನನ್ನನ್ನು ನಾನು. ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ, ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲಿಯೋದು ತುಂಬ ಇರುತ್ತೆ ಪರ್ಫಾರ್ಮೆನ್ಸಸಲ್ಲಾಗಲಿ ಅಥವಾ ಲುಕ್ಸಲ್ಲಾಗಲಿ. ಸೊ ತುಂಬ ಕಲಿತೀನಿ ನನ್ನನ್ನು ನೋಡಿಕೊಂಡಾಗ. ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು ತುಂಬ? ನನಗೆ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪ್ಯಾಥೋ ಬಿಟ್ಟಿದೆ, ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು, ನನ್ನ ಬಿಟ್ಟು ಹೋದವಳೆ ಸುಟ್ಟು ಹೋದವಳೆ. ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ, ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಇದೊಂದು ಪುಟ್ಟ ಸಿನಿಮಾ, ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು. ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಬೌಟ್ ದ ಕಂಟೆಂಟ್. ಅದೇ ನಮ್ಮ ಜನ ಒಂಥರ ಫ್ಯಾಮಿಲಿ ಥರ, ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು. ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸಿನಿಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಗ ಇಟ್ ಈಸ್ ಲೆಫ್ಟ್ ಟು ಯು. ನೀವೇ ನಮಗೆ. ಮೇಡಮ್, ಹೀರೋ ಬಗ್ಗೆ ಹೇಳೋದಾದರೆ ಮನ್ವಿತ್ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ, ಇವಾಗ ರಿಸಲ್ಟ್ಸಿಗೆ ಅಷ್ಟೇ. ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ವಿತ್ತು. ವೆರಿ ಹಾರ್ಡ್ ವರ್ಕಿಂಗ್. ನನಗೆ ಅವ್ರ ಆ್ಯಕ್ಷನ್ ಸೀಕ್ವೆನ್ಸ್, ಐ ಆಮ್ ಆಲ್ವೇಸ್ ಅ ಫ್ಯಾನ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ, ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೀರಲ್ಲ. ಸೊ ನನಗೆ ಫಸ್ಟ್ ಡೇ ನೋಡಬೇಕಿದ್ರೆ ಲೈಕ್ ಸಖತ್ ಎಕ್ಸೈಟೆಡ್ ಆಗಿದೆ. ಮೀನ್ಸ್ ಏನಾಗುತ್ತೋ ಏನೋ ಅಂತ ತುಂಬ ಭಯ ಆಯಿತು. ನಿಮಗೆ ಗೊತ್ತು, ಟುಡೇ ಸುಮಾರು ಮೂವೀಸ್ ರಿಲೀಸ್ ಆಗಿದೆ. ಅದಲ್ಲದೆ ಒಂದು ಬಿಗ್ ಹೀರೋ ಮೂವಿ ರಿಲೀಸ್ ಆಗಿದೆ, ಅದರಲ್ಲಿ ನಾನು ಹೊಸ ಹೀರೋ. ಸೊ ನಮಗೆ ನಮ್ಮ ಜನಗಳು ಹೇಗೆ ರಿಸೀವ್ ಮಾಡ್ತಾರೆ ಏನೋ ಇಲ್ಲ ಅಂತ ಸಖತ್ ಭಯ ಆಯಿತು. ಸೊ ಒಂದು ಸರಿ ನಾನು ಕ್ರೌಡ್ ನೋಡಿದ್ಮೇಲೆ ನಂಗೆ ಲಿಟ್ರಲಿ ನಾನು ಸಖತ್ತು ಅಂತ ನನಗೆ ತುಂಬ ಖುಷಿ ಆಯಿತು. ನನಗೆ ಮನಸ್ಸಲ್ಲಿ ನನಗೆ ಎಳು ಬಂದಂಗೆ ಆಯಿತು. ಸೊ ಒಂದು ಹೊಸ ಹುಡುಗನ ಈ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ಅಂತ. ಸೊ ಆಲ್ವೇಸ್ ಥ್ಯಾಂಕ್ಫುಲ್ ಟು ನಮ್ಮ ಕನ್ನಡ ಜನತೆಗೆ. ಇದೇ ರೀತಿ ಹೊಸಬನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಾನು ಹೇಳೋದು ಇಷ್ಟೇ, ಕಂಟೆಂಟ್ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ರಿಸೀವ್ ಮಾಡ್ಕೋತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ. ನಮ್ಮ ಮೇಕಿಂಗ್ ಇರ್ಬೋದು ಎಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ, ನಮ್ಮ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ನನ್ನ ಸೀನಿಯರ್ಸ್ ಜೊತೆ ನಾನೊಬ್ಬ ಹೊಸ ನ್ಯೂ ಕಮ್ಮರು ಆ್ಯಕ್ಟ್ ಮಾಡ್ಬೇಕಂದ್ರೆ ಸಖತ್ತು ಏನೋ ಹೇಗಿದೆಯೋ ಅಂತ ತುಂಬ ಭಯ ಆಗ್ತಾಯಿತ್ತು. ಬಟ್ ಅಲ್ಲಿ ನನ್ನ ಮೂವಿ ಆಡಿಯನ್ಸ್ ನೋಡಬೇಕಿದ್ರೆ, ಅವ್ರ ರಿಯಾಕ್ಷನ್ಸ್ ನೋಡಬೇಕಿದ್ರೆ ಸೊ ಗ್ರೇಟ್ಫುಲ್. ನಂಗೆ ಸಖತ್ತು ಖುಷಿ ಆಯಿತು. ನಾನೇನಾ ಇದು ಅನ್ನೋ ಲೆವೆಲ್ಗೆ ಸಖತ್ ಖುಷಿ ಆಯಿತು ಮೇಡಮ್. ಹೌಸ್ಫುಲ್ ಆಗಿರೋದಂತೂ ನನಗೆ ಸಖತ್ ಖುಷಿ. ನಮ್ಮ ಎಲ್ಲ ಸೆಂಟ್ರ್ಗಳು ಕೂಡ ಹೌಸ್ಫುಲ್ ಆಗಿದೆ ಟುಡೇ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ನನ್ನ ಕನ್ನಡ ಜನತೆಗೆ, ಹೊಸ ಹುಡುಗ ಹೊಸ ಮೂವಿ ಸೂಪರಾಗಿ ಬಂದಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ರೆಡಿ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಅಪೂರ್ವ ಶ್ರೀ ಮಾಡುವ ನಮಸ್ಕಾರಗಳು. ಸಂಜು ಸಿನಿಮಾ ಇವತ್ತು ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದು ಥಿಯೇಟ್ರಲ್ಲೇ ನೋಡಿದೆ. ನಿಜವಾಗ್ಲೂ ಅದು ವರ್ತ್ ಇದೆ. ಎಷ್ಟು ಚೆನ್ನಾಗಿದೆ ಒಂದೊಂದು ಶಾರ್ಟು ಅಂತ ಅಂದರೆ, ನಮ್ಮ ಕ್ಯಾಮ್ರಾಮನ್ ಸರು ತುಂಬ ಚೆನ್ನಾಗಿ ಆ್ಯಂಗಲ್ಗಳಿಟ್ಟು ಆ ಕಲಾವಿದರು ಒಂದೊಂದು ಸರಿ ಚೆನ್ನಾಗಿರೋರು ಕೂಡ ಒಂಥರ ಕಾಣ್ತಾರೆ. ಇಲ್ಲಿ ಹಂಗೆ ಇದ್ದರೂ ಕೂಡ ಬಿಡದೇ ನೀಟಾಗಿ ಒಬ್ಬೊಬ್ಬರು ಚೆನ್ನಾಗಿ ಕಾಣಬೇಕು. ಸ್ಕ್ರೀನು ಕೂಡ ಒಂದೊಂದು ಪ್ಲೇಸು ಕೂಡ ಚೆನ್ನಾಗಿ ಕಾಣಬೇಕು. ಅಷ್ಟರ ಮಟ್ಟಿಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನಮ್ಮ ನಾಗರಾಜ್ ಸಾರು ಮತ್ತು ಯತೀಶ್ ಅವರು ಡೈರೆಕ್ಟ್ರು. ಸಣ್ಣ ಕತೆ ತೊಗೊಂಡು
ಎಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ಅದರಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಳುವಂಥ ವಿಷಯ ಇದೆ. ನಮ್ಮದೊಂದು ಕ್ಯಾರೆಕ್ಟರ್ ಅದರಲ್ಲಿ ಹೋಗುತ್ತೆ. ಯತೀಶ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ನಮ್ಮದು ಒಂದು ಪುಟ್ಟ ಕತೆ ಹೇಳುತ್ತೆ. ನಮ್ಮದು ಮಾತ್ರ ಅಲ್ಲ, ಇದರಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರನೂ ಹಿಂಗೆ ಬಂದು ಹಂಗೆ ಹೋಗುವಂಥದ್ದು ಒಂದೊಂದು ಕತೆ ಹೇಳುತ್ತೆ ಅಂದರೆ ನೀವು ನಿಜವಾಗ್ಲೂ ನಂಬಲೇಬೇಕು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಈ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆಂದರೆ ಒಬ್ಬರು ಪ್ರೊಡ್ಯೂಸರ್ ಉಳ್ಕೊಂಡ್ರೆ 10 ಸಂಸಾರ ಬಾಳ್ಮೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ಒಂದು ಸಿನಿಮಾ ಚೆನ್ನಾಗಾದರೆ ಇನ್ನೂ ಒಂದು 10 ಸಿನಿಮಾ ಅವರು ಮಾಡ್ತಾರೆ. ಚೆನ್ನಾಗಿರೋದನ್ನ ದಯವಿಟ್ಟು ನೀವು ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ. ಖುಷಿ ಇದೆ. ನಿನ್ನೆವರೆಗೂ ನಮಗೆ ದುಗುಡ ಅನುಮಾನ ಏನೋ ಇತ್ತು, ತುಂಬ ಟೆನ್ಷನ್ ಇತ್ತು. ಎಕ್ಸಾಮ್ ನಾವು ಪಾಸ್ ಮಾಡ್ತೀವೋ ಇಲ್ಲ ಅನ್ನೋದು. ಸೊ ಇವತ್ತು ರಿಸಲ್ಟ್ ಬಂದಿದೆ. ಎಲ್ಲರೂ ಮುಖದಲ್ಲಿ ಖುಷಿ ಇದೆ. ಎಲ್ಲರೂ ಕೂಡ ಒಂದೇ ರಿಪೋರ್ಟ್ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಡೈಲಾಗ್ಸಿಂದ ಹಿಡಿದು ಪ್ರತಿಯೊಬ್ಬ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದೊಂದು ಸೀನ್ ಬಂದೋದ್ರೂ ಕೂಡ ಇಡೀ ಸಿನಿಮಾಕ್ಕೆ ಇಂಪ್ಯಾಕ್ಟ್ ಇದೆ. ಸೊ ಅದು ನಮಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಿದ್ದಾರೆ. ಸೊ ಈ 1.5 ವರ್ಷ ಜರ್ನಿ ಇದೆಯಲ್ಲ ಸಂಜುದು, ಇವತ್ತು ರಿಸಲ್ಟ್ ಬಂದಿದೆ. ಎಲ್ರಿಗೂ ಖುಷಿಯಾಗಿದೆ, ನಮಗೆಲ್ಲ ತುಂಬ ಖುಷಿಯಾಗಿದೆ. ಸೊ ಈ ಮೂಲಕ ನಮ್ಮ ಕನ್ನಡ ಜನತೆ ಕೇಳ್ಕೊಳ್ಳೋದೇನು ಅಂತಂದರೆ, ಪ್ರತಿಯೊಬ್ಬರು ಥಿಯೇಟ್ರ್ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾ ಎಲ್ಲರೂ ಒಂದು ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ನಾವು ಶೂಟ್ ಮಾಡಿದ್ದು ಕಂಪ್ಲೀಟ್ ಮಡಿಕೇರಿಯಲ್ಲಿ. ನಾವು ಶೂಟ್ ಮಾಡೋ ಟೈಮಲ್ಲಿ ವಿಂಟರ್ ಇತ್ತು, ಚಳಿ, ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ 4:15ಗೆ ಹೇಳ್ತಾ ಇದ್ವಿ. ನಮ್ಮ ಪ್ರೊಡ್ಯೂಸರ್ ಟೀಮು ಸುಮಾರು ಒಂದು 10 ಜನ ಇದ್ದರು. ಅವರು ಯಾವಾಗಲೂ ರೆಡಿ ಇರೋರು. ನಾವು ಬೆಳಗ್ಗೆ ರೆಡಿಯಾಗಿ ಬರ್ತಿದ್ದಾಗೇ ಲೊಕೇಶನ್ಗೆ ಹೋಗ್ತಾಯಿದ್ವಿ. ಫುಲ್ ಮಿಸ್ಟ್, ಕಂಪ್ಲೀಟ್ ಎಲ್ಲ ಕಡೆ ಮಿಸ್ಟ್ ತುಂಬಿರೋದು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಬಿಸಿಲು ಬಂದಾಗಲೇ ನಮಗೆ ಒಬ್ರಿಗೊಬ್ರು ಮುಖ ನೋಡ್ತಾ ಇದ್ವಿ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಮಡಿಕೇರಿ ಇವತ್ತಿಗೂ ಅದು ನೆನಪಾಗುತ್ತೆ. ನೋಡ್ತಾ ಇರುವಾಗ ನೀವೆಲ್ಲ ನೋಡಿದ್ದೀರ ಅನ್ಸುತ್ತೆ ಅಲ್ವ. ಈಗಲೂ ನಮಗೆ ನಿನ್ನೆ ಮೊನ್ನೆ ನಾವು ಶೂಟ್ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ನಮಗೂ ಅದೇ ಬರ್ತಾಯಿದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಇಟ್ಸ್ ವಂಡರ್ಫುಲ್. ಮತ್ತೆ ತಿರ್ಗಾ ಹೋಗ್ತಾಯಿದ್ದೀವಿ, ಒಂದು ಟ್ರಿಪ್ ಥರ ಸಕ್ಸಸ್ ಮೀಟ್ ಇರುತ್ತೆ. ಸುಮ್ಮನೆ ಜಸ್ಟ್ ಒಂದು ಸಕ್ಸಸ್ ಟ್ರಿಪ್ ಥರ ಹಾಗೆ ಹೋಗ್ತಾಯಿದ್ದು ಮೂರ್ನಾಡಿಗೆ. ಥ್ಯಾಂಕ್ ಯು. ದಯವಿಟ್ಟು ಬಂದು ಮೂರ್ನಾಡನ್ನ ಮತ್ತು ಮಡಿಕೇರಿನ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ಅವನಲ್ಲಿ ಕೂಡ ಇಲ್ಲಿ. ಹಲೋ, ನನ್ನ ಹೆಸರು ವಿಜಯ್ ಅಂತ. ಈ ಸಂಜು ಸಿನಿಮಾದ ಮ್ಯೂಸಿಕ್ ಕಂಪೋಸರ್. ಸಿನಿಮಾ ಒಳ್ಳೆ ರಿವ್ಯೂ ಬರ್ತಾಯಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಒಳ್ಳೆ ಪ್ರಶಂಸೆ ಬಂದಿದೆ. ತುಂಬ ಜನ ಬಂದು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ. ಖುಷಿ ಇದೆ. ಹೊಸ ಟೀಮ್ನ ಒಂದು ಪ್ರಯತ್ನ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಒಬ್ಬರಿಂದ ಒಬ್ರಿಗೆ ಹೇಳಿದ್ರೆ ಕನ್ನಡ ಸಿನಿಮಾಗಳು ನಿಂತ್ಕೊಳ್ಳುತ್ತೆ. ಈಗ ಏನು ಕನ್ನಡ ಸಿನಿಮಾದ ಒಂದು ವೇವ್ ಶುರು ಆಗಿದೆ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಸಿನಿಮಾನೂ ಹೋಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಾನು ಅಲ್ಲಿ ನಂಬಿಲ್ಲ, ಈ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ರ್ ಎಂತ ಮಾಡ್ತಾರೆ ಅಂತ ಚಿಂತೆ ಮಾಡಿದೆ. ಇವತ್ತು ನೋಡುವಾಗ ಅದು ಪಿಕ್ಚರಾಗಿ ನನಗೆ ಭಾರಿ ಚೆನ್ನಾಗಿ ಬಂತು. ಎಷ್ಟೋ ವರ್ಷ ಆಯಿತು ಇಂಥ ಪಿಕ್ಚರ್ ಬರೋದೆ. ಪ್ರತಿ ಸಲ ಅವರು ಪೈಟ ಅಂತಲೇ ಬರ್ತಿದ್ದು. ಈ ಸಲ ಮತ್ತು ಸ್ಟೋರಿಯಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡುವಂಥ ಪಿಕ್ಚರ್ ಇದು. ಖಂಡಿತವಾಗಿ ಎಲ್ಲರೂ ನೋಡಬೇಕು ಟಾಕೀಸಿಗೆ ಬಂದು. ಸಂಜೆ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಒಳ್ಳೆಯವರೇ. ಪ್ರೊಡ್ಯೂಸರ್ ಒಂದು ಭಾರಿ ಒಳ್ಳೆಯವರು, ಮೈಸೂರವರು. ಡೈರೆಕ್ಟ್ರು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಯಾರನ್ನು ದೂರಕ್ಕಿಲ್ಲ ಇದರಲ್ಲಿ. ಈ ಸಿನಿಮಾದಲ್ಲಿ ನಿಮಗೆ ಯಾವುದು ತುಂಬ ಸೀನ್ ಇಷ್ಟ ಆಗಿದೆ? ನನಗೆ 8 ನಂತರ ಬಾಲಣ್ಣ ಮತ್ತು ಸಂಗೀತ ಅವ್ರ ಮೇಡಮ್ ಅವ್ರದ್ದು ಭಯಂಕರ ಖುಷಿ ಆಯ್ತು ನನಗೆ ಅವ್ರದ್ದು. ಮತ್ತು ಶ್ರಾವ್ಯ ಅವ್ರದ್ದು ಫಸ್ಟಿಂದ ಲಾಸ್ಟ್ ಎಂಡ್ವರೆಗೂ ನನಗೆ ಭಾರಿ ಖುಷಿ ಆಯಿತು. ಒಳ್ಳೆ ಇದು ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಓಕೆ ಸರ್, ಓಕೆ. ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಅಲ್ಲಿ ಡೈರೆಕ್ಟರ್ ಸರ್ ನಿಮಗೆ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಹೇಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಹೋದಾಗ ಯಾವ ರೋಲ್ ಇತ್ತಿಲ್ಲ, ನನಗೆ ಅವರು ರೋಲ್ ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್. ತುಂಬ ಖುಷಿ ಆಯಿತು. ಆ್ಯಕ್ಟಿಂಗ್ ಮಾಡಿದ್ರೆ ಇಷ್ಟನಾ? ಎಸ್. ಅದು ಫಸ್ಟ್ ಟೈಮ್ ಹುಡುಗಿ ಪೈಟಾಯಿಸೋದು ಸೀನ್ ಕೊಟ್ಟವ್ರು ಹೆಂಗೆ ಅನಿಸ್ತಿತ್ತು? ಫಸ್ಟ್ ಟೈಮ್ ಸುಮಾರು ಜನ ಹೇಳ್ತಿದ್ರು ಒಳ್ಳೆ ಸೀನ್ ಕೊಟ್ಟಿದ್ದಾರೆ ಅಂತ, ಅದೇ ಡೈರೆಕ್ಟ್ ಮಾಡಿದ್ದಾರೆ ಅಷ್ಟೇ. ನಿಮ್ಗೆ ಏನು ಅನಿಸ್ತು? ನನಗೆ ಏನಿಲ್ಲ, ಖುಷಿ ಆಯಿತು. ಟೀಮ್ ಬಗ್ಗೆ ಏನು ಇಷ್ಟ? ಟೀಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ.
ಎಲ್ಲದರಲ್ಲೂ ಏನು ತೊಂದರೆ ಇಲ್ಲ. ಹೆಂಗೆ ಅದೆಲ್ಲ ಸ್ಟೈಲ್ ಎಲ್ಲ ನೋಡಿ ಕಲ್ತಿದ್ದು ಫುಲ್ ಕಾವೆಲ್ಲಿ ಹಾಕಿದ್ದು ಎಲ್ಲ ಯಾರ್ದೆಲ್ಲ ಸ್ಟೈಲ್ ಅದು ಡೈರೆಕ್ಟ್ರ್ ಹೆಂಗೆ ಹೇಳಿದ್ದಾರೆ ಹಂಗೆ ಮಾಡಿದ್ದೀನಿ ಅಷ್ಟೇ. ಇಲ್ಲೊಂದು ತೋರಿಸ್ಬಿಡಿ ಅದು ಕನ್ನಡಕ್ಕೆ ಹಾಕೊಂಡು ಇದೆ ಅನ್ಸುತ್ತಲ್ಲ ನಿಮ್ಮ ಹತ್ರ ಹಾಂ ಎಸ್. ಸೂಪರ್. ಹಂಗೆ ಒಂದು ಡೈಲಾಗ್ ಯಾವ ಡೈಲಾಗ್? ಫುಲ್ ಅಂತ ಹೇಳ್ತೀನಿ. ಏನು ಗುಲ್ಗುಲ್ ಮಾತಾಡೋಕ್ಕಿಲ್ವಾ? ಅಷ್ಟೇ. ಥ್ಯಾಂಕ್ ಯು. ಕರೆಕ್ಟಾಗಿ ಡೈಲಾಗ್ ಕರೆಕ್ಟಾಗಿ ಬರಬೇಕು. ಹೀರೋಯಿನ್ಗೆ ಹೇಳ್ತೀರಲ್ಲ ಗಾಗಲ್ ಹಾಕ್ಕೊಂಡು ಏನು ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ನಾನು ಮೂರಡಿ ಜಾಕಿ ಜಾನ್. ಥ್ಯಾಂಕ್ ಯು. ಮೌಟಾಕ್ ಎಲ್ಲ ಕಡೆಯಿಂದನೂ ನಿಮ್ಮಿಂದನೇ ಆಗುತ್ತೆ. ಎಲ್ಲ ತಾಯಂದ್ರಿಗೂ ಕೇಳ್ತೀನಿ, ಕರ್ನಾಟಕದಾದ್ಯಂತ ದಯವಿಟ್ಟು ಬಂದು ತಾಯಂದ್ರ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ತುಂಬ ಥ್ಯಾಂಕ್ ಯು ಬ್ರದರ್ ಮೀಡಿಯಾಸ್ ಇದಕ್ಕೆಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.